ಮತ್ತು ಆಹ್ವಾನಿತ ಬಂಧುಗಳೇ, ಇಂಥ ಸಮಾರಂಭದಲ್ಲಿ ಮೂರನೇವರೆಗೂ ನಾಲ್ಕನೇವರೆಗೂ ಮಾತಾಡೋದು ಭಾಳ ಕಷ್ಟದ ಕೆಲಸ ಅಂತ ನನಗನ್ನಿಸಿದೆ. ಯಾಕೆಂತಂದರೆ ಉದ್ಘಾಟನೆ ಮಾಡಿದ ಪಿ ಶೇಷಾದ್ರಿಯವರು ಪುಸ್ತಕ ಕುರಿತು ಸಾಕಷ್ಟು ದೀರ್ಘವಾಗಿ ಹೇಳಿದರು. ನಾನು ಏನೇನು ನೋಟ್ಸ್ ಮಾಡ್ಕೊಂಡು ಬಂದಿದ್ದೆ ಅದೆಲ್ಲವನ್ನು ಅವರೇ ತಮ್ಮ ಖಾತೆಗೆ ಸೇರಿಸ್ಕೊಂಡು ಮಾತಾಡಿದರು. ಇನ್ನು ಸಿನಿಮಾಗಳ ಕುರಿತು, ಪುಸ್ತಕದ ಕೂಡ ಕುರಿತು ಹಿರಿಯ ನಟಿಯರಾದ ಶ್ರೀಮತಿ ಡಾಕ್ಟರ್ ಜಯಮಾಲಾರವರು ಭಾಳ ವಿಸ್ತಾರವಾಗಿ ಮಾತನಾಡಿದರು. ಅವ್ರು ನನ್ನ ಪಕ್ಕ ಕೂತ್ಕೊಂಡು ನನಗೆ ಮಾತಾಡೋದಕ್ಕೆ ಏನು ಉಳಿದಾಗೆ ಮಾಡಿದ್ದಾರೆ ಅಂತ ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಸಾಕಷ್ಟು ಅವರನ್ನು ಕೂಡ ಮಾತಾಡಿದರು. ಸೊ ಹೀಗಾಗಿ ಇವರೆಲ್ಲ ಮಾತಾಡಿದ ಮೇಲೆ ನನಗೆ ಏನು ಉಳಿದಿದೆ ಅನ್ನೋದನ್ನ ಈಗ ಕಲ್ಔಟ್ ಮಾಡಿಬಿಟ್ಟು ಅಷ್ಟನ್ನು ಮಾತ್ರ ಮಾತಾಡಬೇಕು ಅಂತ ನಾನು ನಿರ್ಧರಿಸಿದ್ದೀನಿ. ಸೊ ನಾನು ಮಾತಾಡಿದ್ರೆ ಈ ಪುಸ್ತಕದ ಕುರಿತು ಮಾತಾಡುವ ಒಂದು ಬಂಧ ಇದೆ. ಆ ಬಂಧವನ್ನು ಬಿಟ್ಟು ಎಕ್ಸ್ಟೆಂಪೋರಾಗಿ ಮಾತಾಡಿದ್ರೆ ಎಲ್ಲೋ ಕಳೆದೋಗ್ಬೋದು ಅನ್ನೋ ಭಯದಿಂದ ಇಂಥ ವಿದ್ವಜ್ಜನರ ಸಭೆಯಲ್ಲಿ ಬರ್ಕೊಂಡು ಬಂದ ಪ್ರಬಂಧವನ್ನೇ ಓದ್ಬಿಡುವ ಒಂದು ನಿರ್ಧಾರವನ್ನು ತಗೊಂಡು ಬಂದೆ. ಆದರೆ ಅಷ್ಟರಲ್ಲಿ ಇದಕ್ಕೆ ಕಂಟಕಪ್ರಾಯರಾಗಿ ಶೇಷಾದ್ರಿಯವರು ಮತ್ತು ಜಯಮಾಲಾರವರು ಸಾಕಷ್ಟು ನನ್ನ ಲೇಖನಕ್ಕೆ ಕತ್ತರಿ ಆಡಿಸಿದ್ದಾರೆ. ನಾನು ಆ ಲೇಖನದ ಛೇದಗೊಂಡ ಭಾಗಗಳನ್ನು, ಛೇದ ಅಂತ ಕಾಸರವಳ್ಳಿಯವರವರ ಪುಸ್ತಕದಲ್ಲಿ ಪ್ರಯೋಗ ಮಾಡ್ತಾರೆ. ಛೇದ ಮಾಡಿ ಉಳಿದ ಭಾಗಗಳನ್ನ ಮಾಡ್ತೀನಿ. ಹಾಗಾಗಿ ಅದು ಒಂದು ಸುಸಂಬದ್ಧತೆ ಅನ್ನುವ ಅಥವಾ ಸುಭಗತೆ ಅಂತ ಅವರೇ ಬಳಸುವ ರೀತಿಯಲ್ಲಿ ಆ ಸುಭಗತೆಯ ನಷ್ಟ ಆಗಿದ್ದರೆ ಅದಕ್ಕೆ ಅವರೇ ಹೊಣೆಗಾರಿಕೆ ಹೊತ್ತು ನಾನಲ್ಲ ಅಂತ ಮೊದಲೇ ನಾನು ನಿರೀಕ್ಷಣಾ ಜಾಮೀನನ್ನು ಹಾಕ್ಕೊಂಡು ನನ್ನ ಮಾತುಗಳನ್ನ ಆರಂಭ ಮಾಡಿ. ಕಾಸರವಳ್ಳಿಯವರು ನಮ್ಮ ವಿಶಿಷ್ಟತೆ ಏನಂತ ಅಂದರೆ, ಕನ್ನಡ ಚಿತ್ರಗಳ ಮೂಲಕ, ಕನ್ನಡ ಭಾಷೆಯ ಚಿತ್ರಗಳ ಮೂಲಕ ಜಾಗತಿಕ ಸಿನಿಮಾ ರಂಗಕ್ಕೆ ಈ ನಮ್ಮ ಕರ್ನಾಟಕ ನೀಡಿದ ಬಹುದೊಡ್ಡ ಕೊಡುಗೆ ಅಂತ ನಾನು ಯಾವಾಗಲೂ ಹೇಳ್ತಾನೆ ಇದ್ದೆ. ಅವರು 27ನೇ ವಯಸ್ಸಿಗೆ ರಾಷ್ಟ್ರಪತಿಗಳ ಪುರಸ್ಕಾರವನ್ನು ಪಡೆದಂಥ ಅತ್ಯಂತ ಹಿರಿಯ ನಿರ್ದೇಶಕ. ಹಾಗೆಯೇ ಇತ್ತೀಚೆಗೆ ಅವ್ರನ್ನ ಅಭಿನಂದಿಸುವ ಒಂದು ಹೊಸ ಕೀರ್ತಿಗೂ ಕೂಡ ಅವರು ಭಾಜನರಾಗಿದ್ದಾರೆ. ಫಿಲ್ಮ್ ಫೆಡರೇಷನ್ ಆಫ್ ಇಂಡಿಯಾ ಅವರು ಪ್ರಖ್ಯಾತ ನಿರ್ದೇಶಕ ಮಾರ್ಟಿನ್ ಸ್ಕಾರ್ಸೆಸಿಯವರ ಫಿಲ್ಮ್ ಫೌಂಡೇಶನ್ ಆಫ್ ವರ್ಲ್ಡ್ ಸಿನಿಮಾ ಪ್ರಾಜೆಕ್ಟ್ನ ಅಂಗವಾಗಿ ಅವರ ಘಟಶ್ರಾದ್ದವನ್ನು ರೆಸ್ಟೋರ್ ಮತ್ತು ಕನ್ಸರ್ವ್ ಮಾಡೋದಕ್ಕೆ, ಅಂದರೆ ಅವನ್ನ ರೀಮಾಸ್ಟರ್ ಮಾಡಿ ಅದನ್ನು ಮುಂದಿನ ಪೀಳಿಗೆಗೆ ಉಳಿಸುವ ಒಂದು ಪ್ರಾಜೆಕ್ಟ್ಗೆ ಆಯ್ಕೆಯಾಗಿದೆ. ಸೊ ಇದು ಕನ್ನಡದ ಮೊದಲನೇ ಚಿತ್ರ. ಅದಕ್ಕೆ ನೆರವು ನೀಡ್ತಾ ಇರೋರು ಜಾರ್ಜ್ ಲೂಕಾಸ್, ನಿಮಗೆ ಗೊತ್ತಿರಬೇಕು, ಸ್ಟಾರ್ ವಾರ್ಸ್ ಸರಣಿಯ ಚಿತ್ರ ನಿರ್ಮಾಪಕರು. ಜಾರ್ಜ್ ಲೂಕಾಸ್ ದಂಪತಿಗಳು, ಅಂದರೆ ಹಾಬ್ಸನ್ ಮತ್ತು ಲೂಕಾಸ್ ವರ್ಲ್ಡ್ ಸಿನಿಮಾ ಪ್ರಾಜೆಕ್ಟು ಅದನ್ನು ಕೈಗೆತ್ತಿಕೊಂಡಿದೆ. ಸೊ ಇಂಥ ಒಂದು ಮಹತ್ತರವಾದ ಪ್ರಶಸ್ತಿ ಅಥವಾ ಪುರಸ್ಕಾರ ಅಥವಾ ಮನ್ನಣೆಗೆ ಇತ್ತೀಚೆಗೆ ತಾನೇ ಕಾಸರವಳ್ಳಿಯವರು ಭಾಜನರಾಗಿದ್ದಾರೆ. ಅವರ ಘಟಶ್ರಾದ್ದ ಭಾಜನವಾಗಿದೆ. ಸೊ ಹಾಗಾಗಿ ಜಗತ್ತಿನ ಸಿನಿಮಾಗಳು ಉಳಿಯುವವರೆಗೂ ಘಟಶ್ರಾದ್ದ ಉಳಿದಿರ್ತದೆ ಅನ್ನೋದು ಇದರಿಂದ ಖಾತರಿ ಆಯಿತು. ಹಾಗಾಗಿ ತಮಗೆ ಮತ್ತೊಂದು ಅಭಿನಂದನೆಗಳು ಸರ್. ನಾನು ಯಾಕೆ ಈ ಟ್ರಿವಿಯಾಯಿಂದ ಶುರು ಮಾಡಿದೆ ಅಂತಂದರೆ, ಮೇನ್ ಸಿನಿಮಾನ ಆಗಲೇ ಮುಗಿಸ್ಬಿಟ್ರು ಅವರು. ನಾನು ಈಗೇನಿದ್ರು ಸೈಡ್ ರೀಲ್ಗಳು ಮಾತ್ರ ಹೇಳ್ತಾ ಹೋಗಬೇಕು. ಹಾಗಾಗಿ ಸಿನಿಮಾ ಅಂತಂದರೆ ಪುಸ್ತಕದ ಮುಖ್ಯ ಭಾಗಗಳನ್ನು ಮಾತ್ರ ನಾನು ಅವರು ಕಟ್ಟಿಕೊಟ್ಟಿರುವ ಸಿನಿಮಾ ಮೀಮಾಂಸೆ ಯಾವ ರೀತಿ ಇದೆ ಅನ್ನೋದನ್ನು ಮಾತ್ರ ನಾನು ಪ್ರಸ್ತಾಪ ಮಾಡ್ತಾ ನನ್ನ ಮಾತುಗಳನ್ನ ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಕಾಸರವಳ್ಳಿಯವರ ಚಿತ್ರಗಳ ಅಭಿಮಾನಿ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ.
ಅವರ ಮೊದಲನೆಯ ಕಥಾಚಿತ್ರ ಬಹುಶಃ ನಾನು 2ನೇ ವರ್ಷದ ಪದವಿ ವಿದ್ಯಾರ್ಥಿಯಾಗಿದ್ದಾಗ ನನ್ನ ಸ್ನೇಹಿತರ ಜೊತೆ ಕೈಲಾಸ್ ಚಿತ್ರಮಂದಿರದಲ್ಲಿ ಅದನ್ನು ನೋಡಿದ್ದು. ಅಲ್ಲಿಂದ ಹಿಡಿದು ಇತ್ತೀಚಿನ ಕೂರ್ಮಾವತಾರದವರೆಗೆ ಅವರ ಒಂದೇ ಒಂದು ಚಿತ್ರವನ್ನು ನೋಡದೇ ಇರೋದು, ಇಲ್ಲಿರೋದಾದರೆ ಅಲ್ಲಿಗೆ ಹೋಗಲಾರೆ ಆ ಚಿತ್ರವನ್ನು ಮಾತ್ರ ನಾನು ನೋಡಿಲ್ಲ. ಅವರ ಎಲ್ಲ ಚಿತ್ರಗಳನ್ನು ಅವರು ಸಹ ನಿರ್ದೇಶನ ಮಾಡಿದಂಥ ಚೋಮಂದುಡಿ, ಗ್ರಹಣವೂ ಸೇರಿದಂತೆ ಅವರ ಎಲ್ಲ ಚಿತ್ರಗಳನ್ನ, ಅಂದರೆ ಒಂದನ್ನು ಹೊರತಾಗಿ ನಾನು ನೋಡಿದ್ದೀನಿ. ಆದರೆ ಅವೆಲ್ಲವನ್ನೂ ಒಂದಕ್ಕಿಂತ ಹೆಚ್ಚು ಬಾರಿ ಅನೇಕ ಕಾರಣಗಳಿಗಾಗಿ ನೋಡಿ ಆನಂದಿಸಿದ್ದೀನಿ. ಸೊ ಹಾಗಾಗಿ ಅದಲ್ಲದೆ ಅವರು ನನ್ನ ಸಿನಿಮಾಯನ ಕೃತಿಯ ಬಿಡುಗಡೆಗೂ ಕೂಡ ಬಂದು ನನ್ನನ್ನು ಹರಸಿದ್ರು. ಸೊ ಈ ಎಲ್ಲ ಕಾರಣಗಳಿಗಾಗಿ ಕಾಸರವಳ್ಳಿಯವರ ಸಿನಿಮಾ ಕಥನ ಏನಿದೆ, ಸಿನಿಮಾ ಸಂಸ್ಕೃತಿ ಅಥವಾ ಅವರು ಕಟ್ಟುವ ಮೀಮಾಂಸೆ, ಅದು ಬಹಳ ಮುಖ್ಯ ಅನಿಸಿ ನಾನು ಆ ಪುಸ್ತಕವನ್ನು ಬಹಳ ಗಂಭೀರವಾಗಿ ಓದಿ ಬಹಳ ಪ್ರಭಾವ ಆಯಿತು ನನಗೆ. ಯಾಕೆಂತಂದರೆ ಆ ಪುಸ್ತಕದ ಸ್ವರೂಪನೇ ಆಗಿದೆ. ಅದು ಏನು ಅಂತ ನಾನು ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇತ್ತೀಚೆಗೆ ಒಂದು 3 ತಿಂಗಳ ಹಿಂದೆ ಕಾಸರವಳ್ಳಿಯವರು ಆಕಸ್ಮಿಕವಾಗಿ ಭೇಟಿಯಾದರು. ಆವಾಗ ಅವರು ಮಾತಾಡ್ತಾ, ಅವರು ಯಾವಾಗ ಭೇಟಿಯಾದರೂ ಸಿನಿಮಾದ ಹೊರತಾಗಿ ಏನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ಈ ರೀತಿ ತಮ್ಮ ಚಿತ್ರಗಳ ಬಗ್ಗೆ ತಾವೇ ಒಂದು ವ್ಯಾಖ್ಯಾನವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡುವ ಪ್ರಸ್ತಾಪವನ್ನು ಹೇಳಿದ್ರು. ಅದನ್ನು ಈಗಾಗಲೇ ಗೋಪಾಲಕೃಷ್ಣ ಪೈ ಅವರ ಜೊತೆ ಕೂತು ಈ ಪುಸ್ತಕವನ್ನು ನಿರೂಪಿಸ್ತಾ ಇದ್ದೇನೆ, ನೀವು 1-2 ಚಾಪ್ಟರ್ಗಳನ್ನ ಓದಿ ನಿಮ್ಮ ಅನಿಸಿಕೆಯನ್ನು ಹೇಳಿ ಅಂತ ಹೇಳಿದ್ರು. ಆಗಲಿ ಸರ್ ಅಂತ ಒಪ್ಕೊಂಡೆ. ನಂತರ ಅವರು ನಾಯಿನೆರಳು ಮತ್ತು ಗುಲಾಬಿ ಟಾಕೀಸ್ 2 ಚಿತ್ರಗಳ ಬಗ್ಗೆ ಮಾಡಿದಂಥ ಸಂವಾದವನ್ನು ಕಳಿಸ್ಕೊಟ್ರು. ಆನಂತರ ಹೇಳಿದೆ, ನನಗೆ ಇದೊಂದು ವಿಶಿಷ್ಟವಾದ ಕೃತಿಯಾಗುವ ಎಲ್ಲ ಲಕ್ಷಣಗಳನ್ನು ಹೊಂದಿದೆ ಅಂತ. ಯಾಕೆಂದರೆ ಅವರೇ ಪ್ರಸ್ತಾಪ ಮಾಡಿದರು, ಡೈರೆಕ್ಟರ್ಸ್ ಆ್ಯಂಡ್ ಡೈರೆಕ್ಟರ್ ಸೀರೀಸ್ ಜಗತ್ತಿನ ಭಾಳ ಸರ್ವಶ್ರೇಷ್ಠ ಡೈರೆಕ್ಟರ್ಗಳು ತಮ್ಮ ಚಿತ್ರಗಳನ್ನ ಕುರಿತು ಬರೆದಿರುವಂಥ ವ್ಯಾಖ್ಯಾನಗಳು, ಸಂದರ್ಶನಗಳು ಮತ್ತು ಬೇರೆ ಬೇರೆಯ ಲೇಖಕರು ಬರೆದಿರುವ ಲೇಖನಗಳನ್ನೆಲ್ಲ ಸೇರಿಸಿ ಪುಸ್ತಕದ ಸರಣಿಯನ್ನು ಪಬ್ಲಿಷ್ ಮಾಡಿರುವ ವಿಚಾರವನ್ನು ಅವರು ಪ್ರಸ್ತಾಪಿಸಿದರು. ನನ್ನ ಹತ್ರ ಕೂಡ ಫೆಲಿನಿ ಅನ್ನೋ ಪುಸ್ತಕ ಒಂದಿತ್ತು, ಮತ್ತು ಮಾರ್ಟಿನ್ ಸ್ಕಾರ್ಸೆಸಿ ಪುಸ್ತಕ ಕೂಡ ಇತ್ತು. ಆದರೆ ಈ ಪುಸ್ತಕವನ್ನು ನೋಡಿದ ಮೇಲೆ ಅದಕ್ಕಿಂತ ತೀರಾ ಭಿನ್ನವಾದ ಪುಸ್ತಕ ಅಂತ. ಯಾಕೆಂತಂದರೆ ಅಲ್ಲಿ ಬಹುತೇಕ ಅಲ್ಲಿನ ಬರಹಗಳಲ್ಲಿ ನಾನು ನೋಡಿರೋದು 2 ಪುಸ್ತಕ ಡೈರೆಕ್ಟರ್ ಸರಣಿಯಲ್ಲಿ. ಆ ಸರಣಿಯಲ್ಲಿ ವೈಯಕ್ತಿಕ ವಿವರಗಳು ಕೂಡ ತುಂಬ ಬರ್ತದೆ. ಎಷ್ಟು ಮಟ್ಟಿಗೆ ಅಂತಂದರೆ ಆ ಫೆಲಿನಿಯ ಹೆಂಡತಿ ಮಸೀನಾಳನ್ನ ಮೊದಲು ಹೇಗೆ ಪ್ರಪೋಸ್ ಮಾಡಿದೆ, ಅವಳಿಗೆ ಹೇಗೆ ಮದುವೆಗೆ ಹೋಲಿಸ್ಕೊಂಡೆ ಅನ್ನೋ ವಿವರಗಳು ಕೂಡ ಫೆಲಿನಿ ಅವರು ಬರೀತಾರೆ. ಇಲ್ಲಿ ಸಿನಿಮಾದ ಒಂದು ಚೌಕಟ್ಟನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಅವರು ವೈಯಕ್ತಿಕ ವಿವರಗಳಾಗಲಿ ಅಥವಾ ತಮ್ಮ ತಮ್ಮ ವೈಯಕ್ತಿಕ ವಿವರಗಳನ್ನ ಅವರು ಇಲ್ಲಿ ದಾಖಲಿಸೋದಕ್ಕೆ ಹೋಗಲ್ಲ. ಸಿನಿಮಾದಿಂದ ಆಚೆಗೆ ಅವರ ಅರಹು ಚಾಚೋದಿಲ್ಲ. ಸೊ ಹಾಗಾಗಿ ಇದು ಒಂದು ಡೈರೆಕ್ಟರ್, ಒಬ್ಬ ನಿರ್ದೇಶಕ ತನ್ನ ಚಿತ್ರಗಳನ್ನು ಕುರಿತು ಮಾಡಿದ ವ್ಯಾಖ್ಯಾನದ ಮೊದಲ ಪ್ರಯತ್ನ ಭಾರತದಲ್ಲಿ ಅಂತ ಈಗಾಗಲೇ ಗುರುತಿಸಿ ಹೇಳಿದ್ದಾರೆ. ಅದು ನಿಜ ಕೂಡ. ಹಾಗಾಗಿ ಇಂಥದೊಂದು ಪ್ರಯತ್ನ ಮಾಡಿದ ಕಾಸರವಳ್ಳಿಯವರಿಗೆ ಮತ್ತು ಅದಕ್ಕೆ ಸಹಕಾರ ನೀಡಿದ ಗೋಪಾಲಕೃಷ್ಣ ಪೈ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು. ಸೊ ಇಲ್ಲಿ ಪ್ರಖ್ಯಾತ ಸಾಹಿತಿ ಗೋಪಾಲಕೃಷ್ಣ ಪೈ ಅವರು ಪ್ರತಿಯೊಂದು ಚಿತ್ರದ ವಿಶಿಷ್ಟತೆ ಬಗ್ಗೆ ಎತ್ತಿರುವ ಪ್ರಶ್ನೆಗಳಿಗೆ ಉತ್ತರ ವಿವರಣೆ ನೀಡುವ ಮಾದರಿಯಲ್ಲಿ ಕಾಸರವಳ್ಳಿಯವರು ತಮ್ಮ ಚಿತ್ರಗಳ ಬಗ್ಗೆ ಮಾಡುವ ವ್ಯಾಖ್ಯಾನ ಮತ್ತು ಕಟ್ಟುವ ಮೀಮಾಂಸೆಯ ಈ ಕೃತಿಯಲ್ಲಿ ತಟ್ಟನೆ ಕಾಣಿಸುವ ಗುಣ ಅಂದರೆ
ಆತ್ಮ ಪ್ರಶಂಸೆಯಿಂದ ಮುಕ್ತವಾದ ಗುಣವಾಚಕಗಳೇ ಇಲ್ಲದಿರುವುದು ಇಲ್ಲಿಯ ಪ್ರಧಾನ ಅಂಶ. ಇಡೀ ಸಿನಿಮಾದಲ್ಲಿ ಎಲ್ಲೂ ಅವರು ಗುಣವಾಚಕಗಳನ್ನಾಗಲಿ ಅಥವಾ ತಮ್ಮ ಕೃತಿಯ ಬಗ್ಗೆ ಹೇಳುವಂಥ ಪ್ರಶಂಸೆಯ ಮಾತುಗಳಾಗಲಿ ಇಲ್ಲ. ಒಟ್ಟು ಕೃತಿಯಲ್ಲಿ ಕಾಸರವಳ್ಳಿ ಅವರು ತಮ್ಮ ಸಿನಿಮಾಗಳ ಬಗ್ಗೆ, ಸಿನಿಮಾ ರೂಪುಗೊಂಡಿರುವ ಬಗ್ಗೆ, ತಾವು ಪಡೆದ ಅನುಭವಗಳು, ತಮ್ಮ ಓದು, ಕಲಿಕೆ, ಸಿದ್ಧತೆ ಇತ್ಯಾದಿಗಳ ಬಗ್ಗೆ ನೀಡಿರುವ ಹೇಳಿಕೆಗಳ ಒಂದು ದಾಖಲೆ. ಆದ್ದರಿಂದ ಇದು ಕಾಸರವಳ್ಳಿಯವರ ಬಯೋಗ್ರಫಿ ಆಫ್ ಎ ಫಿಲ್ಮೋಗ್ರಫಿ, ಅಂದರೆ ಕಾಸರವಳ್ಳಿ ಅವರ ಚಲನಚಿತ್ರಗಳ ಜೀವನಗಾಥೆ ಅಂತ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತದೆ. ಆದರೆ ಈ ಕೃತಿ ಅದರ ಉದ್ದೇಶವನ್ನು ಮೀರಿ ಬೆಳೆಯುವುದು ಅದರ ಸೊಗಸಿಗೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ತಾವು ನಿರ್ದೇಶಿಸಲು ಆರಿಸಿಕೊಂಡ ಕೃತಿಗಳಿಗೆ ಮಾಡಿದ ಸಿದ್ಧತೆ, ಅವುಗಳನ್ನು ಸಾಮಾಜಿಕ, ರಾಜಕೀಯ ಮತ್ತು ಆರ್ಥಿಕ ಭಿತ್ತಿಯಲ್ಲಿಟ್ಟು ನೋಡಿದಾಗ ಅವು ದಕ್ಕಿಸುವ ಕಾಣಿಕೆ ಮತ್ತು ತಮ್ಮ ಸಿನಿಮಾಗಳ ಕಟ್ಟುವಿಕೆಯನ್ನು ಹೇಳುತ್ತಲೇ ಅವರು ಸಿನಿಮಾ ಮೀಮಾಂಸೆಯೊಂದನ್ನು ಕಟ್ಟುವ ವಿಧಾನ ಇಲ್ಲಿ ಪ್ರಮುಖವಾಗಿ ಕಾಣ್ತದೆ. ಅಥವಾ ಈ ಒಟ್ಟು ಕೃತಿಯನ್ನು ಓದಿದಾಗ ಒಂದು ಸಿನಿಮಾ ಮೀಮಾಂಸೆಯೊಂದು, ತಾತ್ವಿಕತೆಯೊಂದು ತನಗೇ ತಾನೇ ಸಂಶ್ಲೇಷಣೆಗೊಳ್ಳುವ ವಿಧಾನವೂ ಕೂಡ ಇಲ್ಲಿ ಕಂಡುಬರ್ತದೆ. ಆದ್ದರಿಂದ ಇಲ್ಲಿಯ ವ್ಯಾಖ್ಯಾನಗಳನ್ನು ಅವರು ಕಟ್ಟುವಾಗ ತಾವು ಅನುಸರಿಸಿದ ಮಾರ್ಗವೇ ಸರಿ ಅಂತ ಹೇಳೋದಿಲ್ಲ. ಅದನ್ನು ಈಗಾಗಲೇ ಶೇಷಾದ್ರಿಯವರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಅವರ ಮಾತುಗಳು ಕೇವಲ ತಮ್ಮ ಚಿತ್ರಗಳಿಗೆ ಮಾತ್ರ ಮಿತಿಗೊಳ್ಳದೆ ಜಾಗತಿಕ ಚಿತ್ರರಂಗದಲ್ಲಿ ನಡೆದ ಪ್ರಯೋಗಗಳು, ಸಿನಿಮಾ ಆಂದೋಲನಗಳು, ಅದರ ಆಂದೋಲನದ ಸ್ವರೂಪಗಳು, ಭಿನ್ನ ಭಿನ್ನ ನಿರ್ದೇಶಕರ ಬದ್ಧತೆಗಳ ಕುರಿತ ವ್ಯಾಖ್ಯಾನಗಳು, ಬಿಂಬ, ದೃಶ್ಯ, ಸಂಯೋಜನೆ, ಸಂಗೀತ, ಸಂಕಲನ, ಚಿತ್ರಿಕೆ ಇತ್ಯಾದಿ ವಿವರಗಳು ಇರುವುದರಿಂದ ಇದೊಂದು ಚಲನಚಿತ್ರಗಳ ರಸ ಯಾತ್ರೆಯ ಒಂದು ದೊಡ್ಡ ಅನುಭವವೊಂದನ್ನು ನೀಡ್ತದೆ. ಚಲನಚಿತ್ರಗಳ ಕುರಿತ ಪಠ್ಯವಾಗಿಯೂ ಇದನ್ನು ನೋಡಬಹುದು. ಆದರೆ ಶೈಕ್ಷಣಿಕ ಪಠ್ಯದ ಶುಷ್ಕತೆಯನ್ನು ಮೀರಿದ ರಸಾನುಭವ ಈ ಕೃತಿಯ ಓದಿನಿಂದ ದಕ್ಕುತ್ತದೆಂದು ಖಾತ್ರಿಯಾಗಿ ಹೇಳಬಹುದು. ಈ ಎಲ್ಲ ಗುಣಗಳಿಂದಾಗಿ ಇದು ಸಿನಿಮಾಸಕ್ತರಿಗೆ, ಮುಖ್ಯವಾಗಿ ಸಿನಿಮಾ ವಿಮರ್ಶಕರಿಗೆ, ಮಾಧ್ಯಮದವರಿಗೆ, ಚಿತ್ರ ನಿರ್ದೇಶನ ಕಲಿಯುವ ಕುತೂಹಲಿಗಳಿಗೆ ಒಂದು ಸಂಗಾತಿಯಾಗಬಹುದು. ಅಂದರೆ ಇಟ್ ಮೇ ಬಿಕಮ್ ಎ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್. ಆ ಥರದ ಸಹವರ್ತಿಯಾಗುವ ಎಲ್ಲ ಗುಣಗಳನ್ನು ಈ ಪುಸ್ತಕ ಪಡೆದುಕೊಂಡಿದೆ ಅಂತ ಅನಿಸುತ್ತೆ. ಆರಂಭದಲ್ಲಿ ಅವರು ಅವಶೇಷ ಕಿರುಚಿತ್ರದ ಬಗ್ಗೆ ಮಾತುಕತೆಯ ಸಮಯದಲ್ಲಿ, ಅಂದರೆ ಅದರ ಆರಂಭದಲ್ಲಿ, ಪುಸ್ತಕದ ಆರಂಭದಲ್ಲಿ ತಾನು ಎಂಥ ನಿರ್ದೇಶಕ ಅನ್ನುವ ಒಂದು ಸ್ಪಷ್ಟತೆಯನ್ನು ನೀಡ್ತಾರೆ. ಜಗತ್ತಿನ ಸರ್ವಶ್ರೇಷ್ಠ ನಿರ್ದೇಶಕರಲ್ಲಿ 2 ಬಗೆ ಇರುವುದನ್ನು ಅವರು ಗುರುತಿಸಿ ಹೇಳ್ತಾರೆ. ಈಗಾಗಲೇ ಶೇಷಾದ್ರಿ ಅವರು ಅದರ ಬಗ್ಗೆ ಮಾತಾಡಿದ್ದಾರೆ. ಅದನ್ನು ಸ್ವಲ್ಪ ವಿಸ್ತರಿಸಿ ಹೇಳೋದಾದರೆ, ಒಂದು ಮಾಸ್ಟರ್ಸ್, ಇನ್ನೊಂದು ಆರ್ಟಿಯರ್ಸ್ ಅಂತ. ಮಾಸ್ಟರ್ಸ್ ಅಂತ ಅಂದರೆ ತಾವು ಒಂದು ಚಿತ್ರವನ್ನು ಮುಗಿಸಿದ ನಂತರ ಮತ್ತೊಂದು ಚಿತ್ರಕ್ಕೆ ಕೈ ಹಾಕಿದಾಗ ಇಂದಿನ ಚಿತ್ರದಲ್ಲಿ ಪಡೆದಂಥ ಅನುಭವವನ್ನೇ ಆಧಾರವಾಗಿ ಇಟ್ಟುಕೊಂಡರು ಅವರು ಕಟ್ಟುವ ಕ್ರಮ, ಆರಿಸಿಕೊಳ್ಳುವ ವಸ್ತು, ನಿರೂಪಣೆ ವಿಧಾನವನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಮಾಡ್ತಾರೆ. ಅಂದರೆ ಒಬ್ಬ ವಾಸ್ತುಶಿಲ್ಪಿ ಬೇರೆ ಬೇರೆ ಕಟ್ಟಡಗಳನ್ನು ರಚಿಸುವಾಗ ಅನುಸರಿಸುವ ಕ್ರಮ ಇಂಥ ಮಾಸ್ಟರ್ಸ್ಗಳಿಗೆ ಇರ್ತದೆ. ಆದರೆ ಫ್ರೆಂಚ್ ಡೈರೆಕ್ಟರ್ಸ್ ಕಟ್ಟಿದ ಒಂದು ಥಿಯರಿ ಇರೋದು ಆರ್ಟಿಯರ್ಸ್ ಥಿಯರಿ ಅಂತ. ಆ ಆರ್ಟಿಯರ್ಸ್ಗಳು ಎಷ್ಟೇ ಚಿತ್ರಗಳನ್ನು ತೆಗೆದ್ರು ಅದರ ಮೂಲ ತಾತ್ವಿಕತೆ ಒಂದೇ ಆಗಿರ್ತದೆ. ಅದು ಹೇಗೆ ಅಂತ ಅಂದರೆ, ಅವರ ಒಂದೇ ಒಂದು ತಾತ್ವಿಕ ತಳಹದಿಯ ಮೇಲೆ ಆ ತಳಹದಿಯ ಮೇಲೆ ಬೇರೆ ಒಂದು ಚಿತ್ರಗಳ ಸೌಧವನ್ನು ನಿರ್ಮಿಸ್ತಾ ಹೋಗ್ತಾರೆ. ಹೇಗೆ ಒಂದು ಅಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ಫ್ಲ್ಯಾಟ್ಗಳಿರ್ತಾವೋ, ಆದರೆ ಇಡೀ ಅಪಾರ್ಟ್ಮೆಂಟ್ಗೆ ಒಂದು ಅಖಂಡತ್ವ ಇರ್ತದೋ, ಹಾಗೆ ಈ ಚಿತ್ರಗಳು ಬೇರೆ ಬೇರೆ ಆದರೂ ಕೂಡ ಅವು ಒಂದು ಸಾವೆಯ ಬಂಧನದಿಂದ, ಅಂದರೆ ಒಂದೇ ಅಭಿನ್ನವಾಗಿ ಅಥವಾ ಅಖಂಡವಾಗಿ ಉಳಿದಿರುವ ಸ್ವರೂಪವನ್ನು ಹೊಂದಿರ್ತವೆ. ಹಾಗಾಗಿ ಇಲ್ಲಿ ಕಾಸರವಳ್ಳಿಯವರ 14 ಚಿತ್ರಗಳು ಬೇರೆ ಬೇರೆ ಆದರೂ ಅವಳು ನಿಂತಿರುವ ಅಡಿಪಾಯ ಒಂದೇ. ಇದು ಆರ್ಟಿಯರ್ ಅನ್ನುವ ಒಂದು ವಿವರಣೆಗೆ ನಾವು ಕೊಡಬಹುದಾದ ಒಂದು ದೃಷ್ಟಾಂತ. ಸೊ ಹಾಗಾಗಿ ಅವರು ಅವಶೇಷ ಚಿತ್ರದಲ್ಲೇ ಅವರ ತಾತ್ವಿಕತೆಯ ಮೂಲಧಾತುಗಳು ಹೇಗೆ ಸಿದ್ಧಗೊಂಡು ಅನ್ನೋದನ್ನು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದ ನಂತರ ಗಣಶ್ರಾದ್ದದಲ್ಲಿ, ತವರನ ಕಥೆಯಲ್ಲಿ, ಮತ್ತೆ ಕೊನೆಯ ಚಿತ್ರದವರೆಗೂ ಆ ತಾತ್ವಿಕತೆ ಹೇಗೆ ತಮ್ಮ ಚಿತ್ರಗಳಲ್ಲಿ ಅನಾವರಣಗೊಳ್ತಾ ಹೋಯಿತು,
ಬೇರೆ ಬೇರೆ ಸ್ವರೂಪವನ್ನು ಪಡೆಯಿತು. ಆ ಸ್ವರೂಪ ಪಡೆದರೂ ಕೂಡ ಮೂಲಭೂತವಾಗಿ ಅವುಗಳು ವ್ಯಂಜಿಸುವ ಪ್ರಧಾನ ಧಾರೆಯ ಅರ್ಥ ಒಂದೇ ಅನ್ನೋದನ್ನು ಚಿತ್ರ ಅವರ ಈ ಮಾತುಕತೆಯಲ್ಲಿ ವ್ಯಕ್ತ ಆಗ್ತಾ ಇರ್ತದೆ. ಸೊ ಈ ಗಿರೀಶ್ ಕಾಸರವಳ್ಳಿಯವರ ಓವರ್ ಅಂದರೆ ಅವರ ಬಾಡಿ ಆಫ್ ವರ್ಕ್ ಅಥವಾ ಅವರ ಸಮಗ್ರ ಕೃತಿಗಳನ್ನ ಅವಲೋಕಿಸಿದಾಗ ನಾನು ಹಿಂದೆ ಒಂದು ಲೇಖನವನ್ನು ಬರೆದಿದ್ದೆ. ಅದರಲ್ಲಿ ಅವರ ಎಲ್ಲ ಚಿತ್ರಗಳು ಸಾಮಾಜಿಕ ಅವನತಿ ಅಂದರೆ ಡಿಕ್ಯಾಡೆನ್ಸ್, ಕ್ರೌರ್ಯ ಮತ್ತು ಭಾರತೀಯ ಮಹಿಳಾ ಲೋಕದ ಸಂಕಥನಗಳು ಅಂತ ವಿಶ್ಲೇಷಣೆ ಮಾಡಿದೆ. ಅವರ ಈ ಬಿಂಬ ಮತ್ತು ಬಿಂಬನ ಓದಿದ ನಂತರ ಬಹುಶಃ ನನ್ನ ಗ್ರಹಿಕೆಗಳು ಸರಿಸುಮಾರು ಕರೆಕ್ಟ್ ಆಗಿದೆ ಅಂತ ಅನಿಸಿಕೆ ಶುರುವಾಯಿತು. ಆದರೆ ನನ್ನ ಗ್ರಹಿಕೆಗೆ ಅಲ್ಲದೆ ಅದಕ್ಕೂ ಮೀರಿದ ಅಂಶಗಳು ಅವರ ಚಲನಚಿತ್ರಗಳು ಹೊಮ್ಮಿಸ್ತಾ ಇದ್ದಾವೆ ಅನ್ನೋದು ಈ ಪುಸ್ತಕವನ್ನು ಓದಿದ ಮೇಲೆ ನನಗೆ ಸ್ಪಷ್ಟ ಆಗಿದ್ದು. ಸೊ ಅವರ ಕಥೆಯನ್ನು ನಿರೂಪಿಸುವ ಕ್ರಮ, ತಾಂತ್ರಿಕ ವಿವರಗಳು ಮತ್ತು ಸಾಮಾಜಿಕ ಭಿತ್ತಿ, ಪಾತ್ರ ಪೋಷಣೆ ಅನುಲಕ್ಷಿಸಿ ಅವರು ಕಟ್ಟಿಕೊಡುವ ಒಂದು ರಾಜಕೀಯತೆ, ಆ ರಾಜಕೀಯತೆ ಅನ್ನೋದನ್ನು ಅವರು ಬೇರೆ ಅರ್ಥದಲ್ಲಿ ಕೊಡ್ತಾರೆ. ಸೊ ಕಟ್ಟಿಕೊಡುವ ರಾಜಕೀಯತೆಯ ಎಲ್ಲ ಸಮಗ್ರ ದೃಷ್ಟಿಕೋನವನ್ನು ಈ ಕೃತಿ ಕಟ್ಟಿಕೊಡುತ್ತದೆ. ಸೊ ಇಲ್ಲಿ ಶೇಷಾದ್ರಿಯವರು ಆಗಲೇ ಪ್ರಸ್ತಾಪ ಮಾಡಿದಾಗೆ ಕಾಸರವಳ್ಳಿಯವರ ವಿಜುವಲ್ ಫಿಲಾಸಫಿ ಅಂದರೆ ಅವರು ಅನುಸರಿಸುವ ವಿಜುವಲ್ ಫಿಲಾಸಫಿ ಯಾವುದು ಅನ್ನೋದು ಮತ್ತೆ ಮತ್ತೆ ಪ್ರಸ್ತಾಪಕ್ಕೆ ಬರ್ತದೆ. ಸೊ ಚಿತ್ರದ ಸಂವಿಧಾನ ಪ್ರಧಾನವಾಗಿ ಬಿಂಬ ಅನ್ನೋದು ಅವರ ಅಭಿಮತ. ಈ ಬಿಂಬ ಮತ್ತು ಬಿಂಬನದ ನಡುವಿನ ತಾತ್ವಿಕತೆಯನ್ನು ಅವರು ಸರಿಸುಮಾರು ಎಲ್ಲ ಚಿತ್ರಗಳ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಮತ್ತೆ ಮತ್ತೆ ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತಾ ಹೋಗ್ತಾರೆ. ಸೊ ಇತ್ತೀಚೆಗೆ ಇದು ಬಿಂಬ ಮತ್ತು ಬಿಂಬನ ಅನ್ನುವ ಚರ್ಚೆ ಹೆಚ್ಚು ಮುನ್ನೆಲೆಗೆ ಬಂದಿರುವಂಥ ವಿಚಾರ. ಆದರೆ ನಮ್ಮ ಸಾಹಿತ್ಯಿಕ ಚರ್ಚೆಯಲ್ಲಿ ಈಗಾಗಲೇ ಇದರ ಒಂದು ರೂಪ ಚರ್ಚೆ ಆಗ್ತಾ ಇತ್ತು ಅಂತ ನನಗೆ ಅನಿಸುತ್ತೆ. ಅದು ಹಿಂದೆ ವಸ್ತು ಮತ್ತು ವರ್ಣಕದ ನಡುವಿನ ಸಂಬಂಧ ಮತ್ತು ಅಥವಾ ಕುವೆಂಪು ಅವರು ಹೇಳಿದಂಥ ಪ್ರತಿಕೃತಿ ಮತ್ತು ಪ್ರತಿಮಾ ವಿಧಾನಕ್ಕೆ ಸಂವಾದಿಯಾಗಿ ಇದನ್ನು ನಾವು ಬಳಸ್ಕೊಳ್ಬೋದೇನೋ ಅಥವಾ ಆ ರೀತಿಯ ದೃಷ್ಟಿಕೋನದಿಂದ ನೋಡ್ಬೋದೇನೋ ಅಂತ ಅನಿಸುತ್ತೆ. ಪ್ರತಿಕೃತಿ ಅಂತ ಅಂದರೆ ಒಂದು ಮೂರ್ತಿ, ಅಂದರೆ ನಾವು ನೋಡುವಂಥ ಅರಣ್ಯ ಒಂದು ಪ್ರತಿಕೃತಿ ಆದರೆ ಆ ಅರಣ್ಯದ ದಟ್ಟ ವಿವರಗಳು ಮತ್ತು ಸಾಮಾಜಿಕ ಹಿನ್ನೆಲೆಯಲ್ಲಿ ಮತ್ತು ಮನುಷ್ಯ ಸಂಬಂಧಗಳ ಹಿನ್ನೆಲೆಯಲ್ಲಿ ಅವು ಪಡೆದುಕೊಳ್ಳುವ ಅರ್ಥ ಸಾಧ್ಯತೆಯ ಪ್ರತಿಮಾ ವಿಧಾನವನ್ನು ಅವರು ಹೇಳ್ತಾರೆ. ಇಲ್ಲಿ ಕಾಸರವಳ್ಳಿಯವರು ಬಿಂಬ ಅಂದರೆ ಒಂದು ಫ್ರೇಮ್, ಆ ಫ್ರೇಮ್ ನಮ್ಮ ನೋಡುವ ಮನುಷ್ಯನಲ್ಲಿ ವ್ಯುತ್ಪತ್ತಿ ಮಾಡುವಂಥ ಒಂದು ಅರ್ಥ ಸಾಧ್ಯತೆಗಳನ್ನ ಬಿಂಬನ ಅಂತ ಕರೀತಾರೆ ಅಂತ ಕಾಡುತ್ತೆ. ಅದು ಭಾಳ ಇನ್ನೂ ಚರ್ಚೆಯನ್ನು ಮಾಡಬೇಕಾದ ವಿಷಯ. ಆದರೆ ಕಾಸರವಳ್ಳಿಯವರು ತಮ್ಮ ಕೃತಿಯುದ್ದಕ್ಕೂ ನಿರಚಿಸಿರುವ ಈ ಬಿಂಬ ಮತ್ತು ಬಿಂಬನ ಹುಟ್ಟುಹಾಕುವ ಅರ್ಥವಂತಿಕೆಯನ್ನು ನಾವು ಅವರ ವಿಜುವಲ್ ಫಿಲಾಸಫಿ ಅಂತ ಹೇಳ್ಬೋದು. ಒಂದು ಸಿನಿಮಾದ ಪ್ರಧಾನ ಧಾತುವೇ ಈ ಬಿಂಬ ಮತ್ತು ದೃಶ್ಯ ಸಂವಿಧಾನ ಅಂತ ಅವರು ಹೇಳ್ತಾರೆ. ಸೊ ಹಾಗಾಗಿ ಈಗಾಗಲೇ ಬಹಳಷ್ಟು ಜನ ಬಿಂಬ ಮತ್ತು ಬಿಂಬನದ ಬಗ್ಗೆ ಮಾತಾಡೋದ್ರಿಂದ ಇದನ್ನು ಬಿಟ್ಟು ಕಾಸರವಳ್ಳಿಯವರ ಇನ್ನೂ ತಾತ್ವಿಕತೆಯಲ್ಲಿ ಅಳವಡಿಸಿಕೊಂಡಿರುವ ಬೇರೆಯ ಧಾತುಗಳ ಬಗ್ಗೆ ನಾನು ಸ್ವಲ್ಪ ಗಮನ ಸೆಳೆಯೋದಕ್ಕೆ ನೋಡ್ತೀನಿ. ಸೊ ಈಗಾಗಲೇ ಜಯಮಾಲ ಮೇಡಮ್ ಅವರು ಕಾಸರವಳ್ಳಿಯವರ ಮಹಿಳಾ ಲೋಕ ಕುರಿತು ಮತ್ತು ಕ್ರೌರ್ಯವನ್ನು ಕುರಿತು, ಕ್ರೌರ್ಯದ ಸಂಕಥನವನ್ನು ಕುರಿತು ಹೇಳಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ಹೇಳೋಕ್ಕೋಗಲ್ಲ. ಆದರೆ ಗಿರೀಶರ ಚಿತ್ರಗಳಲ್ಲಿ ಬಹಳ ಮುಖ್ಯವಾಗಿ ಕಂಡುಬರೋದು ಅಂತಂದರೆ ಒಂದು ಯುಗ್ಮ ವೈರುಧ್ಯವನ್ನು ಅವರು ಮುನ್ನೆಲೆಗೆ ತರ್ತಾರೆ. ಯುಗ್ಮ ವೈರುಧ್ಯ ಅನ್ನೋದನ್ನ ಬೈನರಿ ಅಪೋಸಿಟ್ ಅನ್ನೋ ರೀತಿಯಲ್ಲಿ ಇರ್ತದೆ. ಈ ಬೈನರಿ ಅಪೋಸಿಟ್ನ ಸಾಹಿತ್ಯ ವಲಯದಲ್ಲೂ ಕೂಡ ಬಹಳ ದೊಡ್ಡದಾಗಿ ಬಳಸ್ತಾರೆ. ಇದನ್ನು ಯಾಕೆ ಬಳಸ್ತಾರೆ ಅಂತ ಅಂದರೆ ಒಂದು ಸಾಹಿತ್ಯ ಕೃತಿಯಲ್ಲಿ ಸಂಘರ್ಷವನ್ನು ಹುಟ್ಟುಹಾಕಲು ಅಥವಾ ಸಾಮಾಜಿಕ ವೈರುಧ್ಯದ ನೆಲೆಗಳನ್ನು ಗುರುತಿಸೋದಕ್ಕೆ ಈ ಯುಗ್ಮ ವೈರುಧ್ಯವನ್ನು ಬಳಸ್ತಾರೆ. ಆದರೆ ಕಾಸರವಳ್ಳಿ ಪಾಲಿಗೆ ಈ ಯುಗ್ಮ ವೈರುಧ್ಯ ಅಂದರೆ ಬೈನರಿ ಅಪೋಸಿಟ್ಸು ಸಾಮಾಜಿಕ ಸಂಕಥನಕ್ಕೆ ಸೂಕ್ತವಾಗಿ ಒದಗಿ ಬರುವ ಕಲ್ಪನೆ. ಅದು ನನ್ನ ಸಿನಿಮಾಗಳ ಸ್ಥಾಯಿ ಭಾವ ಅಂತ ಕೂಡ ಅವರು ಹೇಳ್ತಾರೆ. ಆದರೆ ಇದು ಸಾಹಿತ್ಯದಲ್ಲಿ ಬಳಕೆಯಾಗುವಂತೆ ಸಂಘರ್ಷದಿಂದ ಹುಟ್ಟಿದರೂ ಕೂಡ ಸಮಾಜದ ಬೆಳವಣಿಗೆಯಲ್ಲಿ ಯಾವತ್ತೂ ಕಾಣುವ ಗುಣವಾದ್ದರಿಂದ
ಅದರಿಂದಾಗುವ ಸೋಲು ಗೆಲುವುಗಳನ್ನು ಸೀಮಿತ ಅರ್ಥದಲ್ಲಿ ಬಿಂಬಿಸುವುದು ನನ್ನ ಶೈಲಿಯಲ್ಲ. ಯಾಕೆ ಅಂತಂದರೆ ಅಭಿವೃದ್ಧಿ ಅನ್ನೋದು ಹಲವು ವೈರುಧ್ಯಗಳನ್ನು ಹುಟ್ಟುಹಾಕಿದರೂ ಸಾಮಾಜಿಕ ಅವನತಿಯ ಜೊತೆಯಲ್ಲೇ ಮನುಷ್ಯರ ವಿಮೋಚನೆಯ ದಾರಿಗಳಿರುವುದನ್ನು ಅವರು ಗುರುತಿಸುತ್ತಾರೆ. ಯುಗ್ಮ ವೈರುಧ್ಯಗಳನ್ನಾಗಿಯೇ ನೋಡುತ್ತಿದ್ದ ನಂಬಿಕೆ, ಮೂಢನಂಬಿಕೆ, ಆಚರಣೆ, ಕಂದಾಚಾರ, ಕ್ರಿಯಾವಿಧಿ, ಧರ್ಮಾಚರಣೆ ಇವುಗಳಲ್ಲಿ ಬೇರೆಯಾದ ಅರ್ಥವನ್ನು ಅವರು ನಾಯಿ ನೇರಳು ಚಿತ್ರದಲ್ಲಿ ನೋಡಲು ಸಾಧ್ಯವಾದದ್ದನ್ನು ದಾಖಲಿಸ್ತಾರೆ. ಹಾಗಾಗಿ ಆಚರಣೆ, ಕ್ರಿಯಾವಿಧಿಗಳ ಉದ್ದೇಶ ಒಂದೇ ಆಗಿರೋದಿಲ್ಲ. ಸಾಹಿತ್ಯದಲ್ಲಿ ಬರುವ ಯುಗ್ಮ ವೈರುಧ್ಯಗಳು ಮತ್ತು ಸಿನಿಮಾದಲ್ಲಿ ಕಟ್ಟಿಕೊಡುವ ಯುಗ್ಮ ವೈರುಧ್ಯಗಳಿಗೆ ಅಂದರೆ ಬೈನರಿ ಆಪೋಸಿಟ್ಸ್ಗೆ ಅಷ್ಟೊಂದು ಸಂಪರ್ಕ ಅಥವಾ ಸಂಬಂಧ ಇರೋದಿಲ್ಲ ಅನ್ನೋದನ್ನು ಅವರು ಹೇಳ್ತಾರೆ. ಉದಾಹರಣೆಗೆ ಅವರು ತಮ್ಮ ಅವಶೇಷ ಚಿತ್ರದ ಸಂಕಲನದಲ್ಲಿ ಅವರು ಮಾಡಿಕೊಂಡಂಥ ಈ ವೈರುಧ್ಯಗಳನ್ನ ಪ್ರತಿಪಾದಿಸೋದಕ್ಕೆ ಸಂಕಲನದ ಕ್ರಮವನ್ನೇ ಮುರಿದು ಕಟ್ಟಿದ ರೀತಿಯನ್ನು ಅವರು ಈ ಉದಾಹರಣೆಯಾಗಿ ಹೇಳ್ತಾರೆ. ಅನಂತರ ಬೇರೆ ಬೇರೆ ಧರ್ಮದ ಆಚರಣೆಗಳ ಮತ್ತು ನಂಬಿಕೆಗಳ ನಡುವೆ ಇರುವ ವೈರುಧ್ಯಗಳನ್ನ ಅವರು ತಮ್ಮ ಚಿತ್ರಗಳಲ್ಲಿ ಬೆಳೆಸೋದನ್ನ ಹೇಳ್ತಾರೆ. ಸೊ ಇನ್ನೊಂದು ಬಹಳ ಮುಖ್ಯವಾದ ಇವರ ಸಂಭಾಷಣೆಯಲ್ಲಿ ನನಗೆ ಕಂಡುಕೊಂಡ ಒಂದು ಕಾಣಿಕೆ ಅಂತಂದರೆ ಪಾತ್ರಗಳ ಬಗೆಗಿನ ಅನುಭೂತಿ. ಯಾವ ಪಾತ್ರಗಳನ್ನು ಅವರು ಕಪ್ಪು ಮತ್ತು ಬಿಳುಪು ನೆಲೆಯಿಂದ ನೋಡೋದಿಲ್ಲ. ಸೊ ವ್ಯಕ್ತಿ ಪರಿಸ್ಥಿತಿಯ ಕೂಸು, ಹಾಗಾಗಿ ಅವನ ವ್ಯಕ್ತಿ ರೂಪಿಸುತ್ತಿರುವ ಸಮಾಜದ ಬಣಗಳನ್ನು ಗಮನಿಸದೆ ಅದರಿಂದ ಹೊರ ನಿಂತು ಪಾತ್ರಗಳನ್ನು ವ್ಯಾಖ್ಯಾನ ಅವರು ಮಾಡೋದಿಲ್ಲ. ಹಾಗಾಗಿ ಅವರ ಎಲ್ಲ ಚಿತ್ರಗಳಲ್ಲಿ ಕಳರು ಇರೋದಿಲ್ಲ, ಆದರ್ಶಮಯ ಪಾತ್ರಗಳು ಇರುವುದಿಲ್ಲ. ಯಾಕೆ ಅಂತಂದರೆ ಈ ಚಿತ್ರದಲ್ಲಿ ರುದ್ರಿ ಪಾತ್ರ ಕಳ್ಳತನ ಮಾಡಿದರು, ಕನಸೆಂಬ ಕುದುರೆಯಲ್ಲಿ ಮಠದಯ್ಯ ಸುಳ್ಳು ಹೇಳಿದರು, ಅವುಗಳ ಹಿಂದಿನ ಒತ್ತಡಗಳು ಏನಿರುತ್ತವೆ ಎಂದು ಅರ್ಥ ಮಾಡಿಸುವಂತಹ ಚಿತ್ರಣ ಅಲ್ಲಿ ಇದೆ. ಅಲ್ಲದೆ ತಬರನಾಗಲಿ, ರಂಗಜ್ಜಿ, ನಾಗಲಕ್ಷ್ಮಿ, ವೆಂಕಟಲಕ್ಷ್ಮಿ, ತಾಯಿ ಸಾಹೇಬ, ಅಪ್ಪ ಸಾಹೇಬ ಇವರೆಲ್ಲ ತಮಗೆ ತಾವೇ ಶ್ರೇಷ್ಠರೂ ಅಲ್ಲ, ಕಳರೂ ಅಲ್ಲ, ಸಾಮಾಜಿಕ, ರಾಜಕೀಯ ಮತ್ತು ಧಾರ್ಮಿಕ ಒತ್ತಡಗಳ ಉತ್ಪನ್ನಗಳು. ಈ ಅನುಭೂತಿ ವಿಶೇಷವಾದದ್ದು. ಅದಕ್ಕಾಗಿ ಅವರ ಚಿತ್ರಗಳಲ್ಲಿ ರಾಜಕೀಯತೆಯ ವ್ಯಾಖ್ಯಾನವಿದ್ದರೂ ಅವರ ಅಪ್ರೋಚ್ ಮಾತ್ರ ಬೇರೆಯಾಗಿರ್ತದೆ. ಅದು ಒಂದು ರೀತಿಯ ರೇ ಅವರ ಲಿರಿಕಲ್ ಹ್ಯೂಮನಿಸ್ಟ್ ಅಪ್ರೋಚ್ಗೆ ಸಂವಾದಿಯಾಗಿರ್ತದೆ ಅಂತ ನನಗೆ ಕಾಣಿಸ್ತು. ಆದರೆ ಇದೇ ಅನುಭೂತಿಯನ್ನು ಎಲ್ಲ ಮಹಿಳಾ ಪಾತ್ರಗಳಿಗೆ ನಾವು ಆರೋಪಿಸುವಂತಿಲ್ಲ. ಯಾಕೆಂತಂದರೆ ಸ್ತ್ರೀವಾದದ ಪರಿಕಲ್ಪನೆಗಳು ಮತ್ತು ಅದರ ಚರ್ಚೆಗಳು ನಮ್ಮ ಕರ್ನಾಟಕದಲ್ಲಿ ಮುನ್ನೆಲೆಗೆ ಬರುವ ಮೊದಲೇ ಕಾಸರವಳ್ಳಿಯವರು ಸ್ತ್ರೀ ಪಾತ್ರಗಳ ಕುರಿತು ಬಹಳ ಖಚಿತವಾದ ಮತ್ತು ಸ್ವಲ್ಪ ಮಟ್ಟಿಗೆ ಪಕ್ಷಪಾತವಾದ, ಅದರಿಂದ ಅವರ ಪರವಾಗಿ ನಿಂತು ಯೋಚಿಸುವ ಧೋರಣೆಯನ್ನು ತಳೆದಿದ್ದರು. ಸ್ತ್ರೀ ಪಾತ್ರಗಳ ಒಳತೋಟಿಯನ್ನು, ಅವರ ಬಂಡಾಯ ಗುಣವನ್ನು ಅವರು ಸಮರ್ಥವಾಗಿ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಹಾಗಾಗಿ ಘಟಶ್ರಾದ್ದದ ಯಮುನಕ್ಕ ಪಾತ್ರವನ್ನು ಹೊರತುಪಡಿಸಿದರೆ ಅವರ ಉಳಿದೆಲ್ಲ ಸ್ತ್ರೀ ಪಾತ್ರಗಳು, ಅದು ನಾಗಿ ಆಗಿರ್ಬೋದು, ಹಸೀನಾ ಆಗಿರ್ಬೋದು, ಅಥವಾ ಗುಲಾಬಿ ಆಗಿರ್ಬೋದು, ಇವರೆಲ್ಲರೂ ಕೂಡ ತಮ್ಮ ಒಳಬಂಡಾಯಗಳನ್ನೇ ಪ್ರತಿಪಾದಿಸುವ ಪಾತ್ರಗಳಾಗಿ ಅವರು ದಿಟ್ಟವಾಗಿ ವರ್ತಿಸುವ ಪಾತ್ರಗಳಾಗಿ ಬರ್ತವೆ. ಅದು ಮೊದಲ ಬಾರಿಗೆ ಮೂರು ದಾರಿಗಳು ಚಿತ್ರದ ನಿರ್ಮಲ ಪಾತ್ರದಿಂದ ವ್ಯಕ್ತ ಆಗ್ತಾ ಹೋಗ್ತದೆ. ಹಾಗಾಗಿ ಕನ್ನಡದ ಸಂದರ್ಭದಲ್ಲಿ ಮಹಿಳಾ ಪ್ರಧಾನ ಚಿತ್ರಗಳು ಕಟ್ಟಿಕೊಟ್ಟ ಮಹಿಳೆಯರು ಗಿಂತಲೂ ಕಾಸರವಳ್ಳಿಯವರು ಕಟ್ಟಿದ ಮಹಿಳೆಯರು ಹೆಚ್ಚು ಸ್ವಪ್ನವಾಗಿ ಮತ್ತು ದಿಟ್ಟವಾಗಿ ವರ್ತಿಸುವ ಒಂದು ದೊಡ್ಡ ಮಹಿಳಾ ಲೋಕವನ್ನು ಅವರು ಕಟ್ಟಿಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಸೊ ತಮ್ಮ 14 ಕಥಾಚಿತ್ರ ಮತ್ತು 1 ಟೆಲಿಚಿತ್ರ, 1 ಆರಂಭದ ಕಿರುಚಿತ್ರದ ಬಗ್ಗೆ ಅವರು ಹೇಳಿರುವ ಅಭಿಪ್ರಾಯ, ಮಾಡಿರುವ ಚರ್ಚೆಗಳು ಇಡಿಯಾಗಿ ಒಂದು ಸಿನಿಮಾ ಮೀಮಾಂಸೆಯನ್ನು ನಾನು ಆಗಲೇ ಹೇಳಿದಾಗೆ ಕಟ್ಟಿಕೊಡ್ತವೆ. ಜಾಗತಿಕ ಸಿನಿಮಾ, ಜಗತ್ತಿನ ಸಿನಿಮಾದ ಕೃತಿಗಳು, ಭಾರತೀಯ ಸಿನಿಮಾಗಳ ಹಿನ್ನೆಲೆಯಲ್ಲಿ ತಮ್ಮ ಚಿತ್ರಗಳು ಅವುಗಳ ತಯಾರಿಕೆ ಬಗ್ಗೆ ಖಚಿತವಾದ ನಿಲುವಿನ ಮತ್ತು ಸ್ಪಷ್ಟವಾದ ವಿಚಾರಗಳಿಂದ ಈ ಕೃತಿ ಆಕರ್ಷಿಸುತ್ತದೆ. ಇಲ್ಲಿ ಗಿರೀಶ್ ತಮ್ಮ ಸಿನಿಮಾಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ಚರ್ಚಿಸುತ್ತಾರೆ.
ಸಿನಿಮಾದ ರಚನೆ, ಭಾಷೆ, ಅದರ ವ್ಯಾಕರಣ, ಸಿನಿಮಾ ಬೆಳವಣಿಗೆ, ಸಿನಿಮಾ ಮತ್ತು ವಿಮರ್ಶೆ ನಡುವಿನ ಸಂಬಂಧ, ಹಿನ್ನೆಲೆ ಸಂಗೀತ, ಸಿನಿಮಾ ಪ್ರಯಾಣದಲ್ಲಿ ತಮ್ಮ ಸ್ಮೃತಿಯಲ್ಲಿ ನಿಂತ ನೆನಪುಗಳನ್ನು ಆಪ್ತವಾಗಿ ನಿರೂಪಿಸಿದ್ದಾರೆ. ಒಂದು ಮೂಲ ಕೃತಿಯನ್ನು ತೆರೆಗೆ ಅಳವಡಿಸುವಾಗ ನಿರ್ದೇಶಕ ಎದುರಿಸುವ ಸವಾಲುಗಳು, ಅದನ್ನು ಕಥನ ರೂಪಕ್ಕೆ ಒಗ್ಗಿಸಲು ಮಾಡಿಕೊಳ್ಳಬೇಕಾದ ಅನಿವಾರ್ಯ ಬದಲಾವಣೆಗಳು ಮತ್ತು ಒಂದು ಕಲಾಕೃತಿ ಮೂಲ ಕೃತಿಯ ಆಶಯಕ್ಕಿಂತ ಭಿನ್ನವಾಗಿ ವಿಸ್ತರಿಸುವ ಸೊಬಗನ್ನು ವಿವರಿಸಿರುವುದು ಒಂದು ಸಿನಿಮಾ ಮೀಮಾಂಸೆಯಾಗಿ ಇಲ್ಲಿ ರೂಪುಗೊಂಡಿದೆ. ಸಿನಿಮಾಗಳನ್ನು ನೋಡುವ ಆಸಕ್ತಿಯನ್ನು ಮೀರಿ ಸಿನಿಮಾದ ಬಗ್ಗೆ ತುಡಿಯುವವರೆಲ್ಲರೂ ಅವಶ್ಯಕವಾಗಿ ಓದಲೇಬೇಕಾದ ಕೃತಿ ಇದು ಅಂತ ನನಗನಿಸಿದೆ. ಸೊ ತಾವು ಎಚ್ಚರದಿಂದ ತಾತ್ವಿಕ ಸ್ಪಷ್ಟತೆಯಿಂದ ಚಿತ್ರಗಳನ್ನು ಮಾಡಿದ ಪ್ರಯತ್ನಗಳು ಎಲ್ಲ ಕಾಲದಲ್ಲಿಯೂ ಕೂಡ ಫಲಕಾರಿಯಾಗುತ್ತೆ ಅನ್ನುವ ನಿರೀಕ್ಷೆ ಅವರಿಗಿಲ್ಲ. ಅನೇಕ ಸಲ ಅವರು ಎದುರಿಸಿದ ಸೋಲುಗಳು ತಮ್ಮ ನಿರೀಕ್ಷೆಗೆ ಬರದಂತೆ ಚಿತ್ರಗಳು ಮೂಡಿ ಬಂದಾಗ ಅದರ ಹೊಣೆಗಾರಿಕೆಯನ್ನು ತಾವೇ ಓದ್ಕೊಳ್ತಾರೆ. ಉದಾಹರಣೆಗೆ ಶೇಷಾದ್ರಿ ಅವರು ಹೇಳಿದಾಗೆ ಆಕ್ರಮಣ ಅವರ ಮೇಲೆ ಒತ್ತಾಯಪೂರ್ವಕವಾಗಿ ಬಂದಂಥ ಸಿನಿಮಾ. ನಂತರ ಅವರು 16 mm ಬಜೆಟ್ ಮಿತಿಯಿಂದಾಗಿ 16 mm ತವರನ ಕತೆ, ಬಣ್ಣದ ವೇಷ ಮತ್ತು ಗುಲಾಬಿ ಟಾಕೀಸ್ 3 ಚಿತ್ರಗಳನ್ನು ಮಾಡಬೇಕು ಬಂದಾಗ ಅವರು ತಾಂತ್ರಿಕತೆಯ ತಾದಾತ್ಮ್ಯವನ್ನು ಸಾಧಿಸದೆ ಹೋಗಿದ್ದು, ಅದನ್ನು ಕೂಡ ಅವರು ಭಾಳ ಪ್ರಾಂಜಲ ಮನಸ್ಸಿನಿಂದ ಒಪ್ಕೊಳ್ತಾರೆ. ಸೊ ಅವರ ವಿಫಲತೆಗಳು ಅಥವಾ ಶಾರ್ಟ್ ಕಮಿಂಗ್ಸ್ ಏನೇ ಇದ್ರೂ ಕೂಡ ಅದನ್ನು ತಾವೇ ಹೊರತು ಇನ್ನೊಬ್ಬರಿಗೆ ಅವರು ದಾಟಿಸೋದಿಲ್ಲ ಅಥವಾ ಆ ಬೇರೆಯ ಸಮರ್ಥನೆಯ ಹಾದಿಯನ್ನು ಹಿಡಿಯೋದಿಲ್ಲ. ಸೊ ನನಗೆ ಅನಿಸುತ್ತೆ ಇಲ್ಲಿ ಗೋಪಾಲಕೃಷ್ಣ ಪೈ ಅವರು ಬಹಳ ಸೊಗಸಾಗಿ ಪ್ರಶ್ನಾವಳಿಗಳನ್ನ ರೂಪಿಸಿದ್ದಾರೆ. ಅವರಿಗೆ ಸಾಹಿತ್ಯ ಮತ್ತು ಸಿನಿಮಾದ ಬಗ್ಗೆ ಇದ್ದ ಖಚಿತವಾದ ನಿಲುವುಗಳು ಈ ಥರದ ಒಂದು ತಾತ್ವಿಕತೆಯ ಚೌಕಟ್ಟಿನಲ್ಲಿ ಅವರನ್ನು ಕೆಣಕಿ ವಿವರಗಳನ್ನ ಪಡೆದಿದ್ದಾರೆ ಅನಿಸುತ್ತೆ. ಹಾಗಾಗಿ ಅವರ ಚರ್ಚೆಗಳು ಇನ್ನೂ ಸ್ವಲ್ಪ ಮುಂದುವರಿಬೇಕಾಗಿತ್ತು ಅಂತ ನನಗನ್ನಿಸುತ್ತೆ. ಒಂದು ಮುಖ್ಯವಾಗಿ ಅವರು ಒಂದು ಕಿರುಚಿತ್ರ, ಒಂದು ಟೆಲಿಚಿತ್ರ ಮತ್ತು 14 ಕಥಾಚಿತ್ರಗಳನ್ನು ಅಲ್ಲದೆ ಒಂದು ಧಾರಾವಾಹಿ, ಬಹಳ ಸಮರ್ಥವಾದ ಬಹಳ ಉತ್ತಮವಾದ ಧಾರಾವಾಹಿ, 3 ಸಾಕ್ಷ್ಯಚಿತ್ರಗಳನ್ನು ಕೂಡ ಮಾಡಿದ್ದಾರೆ. ಈ ಭಿನ್ನ ಮಾಧ್ಯಮದ ಪ್ರಯೋಗಗಳನ್ನು ಮಾಡುವಾಗ ಅವರು ಮೂಲ ಕಥಾಚಿತ್ರದ ಕಥಾಚಿತ್ರಗಳನ್ನ ಮಾಡುವಾಗ ಮಾಡದ ಸಿದ್ಧತೆ ಅಥವಾ ಬೇರೆ ರೀತಿಯಾದ ಸಿದ್ಧತೆಗಳನ್ನ ಏನಾದರೂ ಮಾಡಿಕೊಂಡ್ರೆ ಅಥವಾ ಆ ರೀತಿಯ ಮಾಧ್ಯಮಗಳಲ್ಲಿ ತೊಡಗಿಸ್ಕೊಳ್ಳುವಾಗ ಎದುರಿಸಿದಂಥ ಸವಾಲುಗಳನ್ನ ಅವರು ಹೊರಗೆಳೆದಿದೆ. ಈ ಕೃತಿಗೆ ಇನ್ನೊಂದು ಸಮಗ್ರತೆ ಬರ್ತಾಯಿತ್ತು ಅಂತ ನನಗೆ ಅನಿಸುತ್ತೆ. ಸೊ ಇನ್ನೊಂದು ನನಗೆ ಭಾಳ ಕಾಡಿದ್ದಂಥದ್ದು, ಸಾಮಾನ್ಯವಾಗಿ ಆರ್ಟಿಯರ್ಗಳು ತಮ್ಮ ಎಲ್ಲ ಚಿತ್ರಗಳಲ್ಲಿ ಒಂದು ರೀತಿಯ ಮೋಟಿಫ್ಗಳನ್ನು ಅಥವಾ ಒಂದು ರೀತಿಯ ಆಶಯವನ್ನು ಪದೇ ಪದೇ ಪುನರಾವರ್ತಿಸ್ತಾರೆ ಅವರ ಸಿನಿಮಾಗಳಲ್ಲಿ. ಅದು ಗಿರೀಶ್ ಅವರ ಸಿನಿಮಾಗಳಲ್ಲೂ ಪುನರಾವರ್ತನೆ ಆಗಿದೆ. ಉದಾಹರಣೆಗೆ ಮಾಜಿ ಇರಾನಿಯನ್ ಡೈರೆಕ್ಟರ್ ನೀವು ನೋಡಿದರೆ ಅವರ ಎಲ್ಲ ಚಿತ್ರಗಳಲ್ಲೂ ನೀರು ಅನ್ನೋದು ಒಂದು ಬೇರೆ ಬೇರೆಯ ಅವಸ್ಥಾಂತರಗಳಲ್ಲಿ ಅದು ಕಾಣಿಸ್ಕೊಳ್ತದೆ. ಅದು ಹರಿಯುವ ನೀರಾಗಿರ್ಬೋದು, ಚರಂಡಿಯಲ್ಲಿ ಹರಿಯುವ ನೀರಾಗಿರ್ಬೋದು, ನದಿಯಾಗಿರ್ಬೋದು, ಅಥವಾ ಮನೆಯ ಕಾರಂಜಿಯಲ್ಲಿ ಇರುವ ನೀರಾಗಿರ್ಬೋದು, ಅಥವಾ ಬೆಟ್ಟದ ತುದಿಯಲ್ಲಿ ಒಂದು ಕೊಳದಲ್ಲಿ ಇರುವ ನೀರಾಗಿರ್ಬೋದು, ಅಥವಾ ಬಾವಿಯನ್ನು ಸ್ವಚ್ಛ ಮಾಡುವ ಬಾವಿಯಲ್ಲಿ ಇರುವ ನೀರಾಗಿರ್ಬೋದು. ಹೀಗೆ ಎಲ್ಲ ಇದರಲ್ಲೂ ಒಂದು ನೀರು ಜೀವದಾತವಾಗಿ ಅವರ ಚಿತ್ರಗಳಲ್ಲಿ ಕಾಣಿಸ್ಕೊಳ್ತದೆ. ಕಾಸರವಳ್ಳಿಯವರು ಕೂಡ ಅಂಥ ಮೋಟಿವ್ಗಳನ್ನ ಇವರು ಐಡೆಂಟಿಫೈ ಮಾಡಿದರೂ ಕೂಡ ಒಂದು ಮುಖ್ಯವಾದ ಮೋಟಿವ್ಗಳನ್ನ ಬಗ್ಗೆ ನನಗೆ ಭಾಳ ಕುತೂಹಲ ಇದೆ. ಅದು ಏನಂತಂದರೆ, ಹಲವು ವಯೋಮಾನದ ಮಕ್ಕಳು ಅವರ ಚಿತ್ರಗಳಲ್ಲಿ ಸ್ಥಾಯಿಯಾಗಿ ಬರೋದು. ಅದು ಹರಿ ಅವಶೇಷದಿಂದ ಪ್ರಾರಂಭವಾಗಿ ಕೂರ್ಮಾವತಾರದವರೆಗೂ ಬೇರೆ ಬೇರೆ ವಯೋಮಾನದ ಮಕ್ಕಳುಗಳು ಆ ಕಾಸರವಳ್ಳಿಯವರ ಎಲ್ಲ ಸಿನಿಮಾಗಳಲ್ಲೂ ಬರ್ತಾರೆ. ಬಹುಶಃ ಬಣ್ಣದ ವೇಷ ಒಂದು ಚಿತ್ರದಲ್ಲಿ ಇದ್ದಂಗೆ ಕಾಣಲ್ಲ. ಹಸೀನಾದಲ್ಲೂ ಮಕ್ಕಳುಗಳಿದ್ದಾವೆ. ಕನಸೆಂಬ ಕುದುರೆಯರಲ್ಲೂ ಕೂಡ ಪಿಂಕಿ ಇದ್ದಾಳೆ. ಗುಲಾಬಿ ಟಾಕೀಸ್ನಲ್ಲಿ ಒಂದು ಸವತಿಯ ಮಗ ಇದ್ದಾನೆ. ಇನ್ನೊಬ್ಬ ಊರಿಂದ ದಾಟಿಸುವಾಗ, ಊರಿಂದ ಆಚೆಗೆ ಕಳಿಸುವಾಗ ಅವಳ ಪರವಾಗಿ ನಿಲ್ಲುವ ಒಬ್ಬ ಹುಡುಗ ಇದ್ದಾನೆ.
ಮನೆಯಲ್ಲಿ ಮಗು ಬರುತ್ತೆ, ಹೀಗೆ ಎಲ್ಲ ಚಿತ್ರಗಳಲ್ಲೂ ಬರುತ್ತದೆ. ಸೊ ಈ ಮಕ್ಕಳ ಲೋಕವನ್ನು ಅವರು ತಮ್ಮ ಚಿತ್ರಗಳಲ್ಲಿ ಅಳವಡಿಸಿದ ಕ್ರಮ ಮತ್ತು ಅದರ ವಿಶಿಷ್ಟತೆ, ಅದರ ಬಗ್ಗೆ ಒಂದು ಸ್ವಲ್ಪ ಬೆಳಕು ಚೆಲ್ಲಿದರೆ ಈ ಈ ಕೃತಿ ಇನ್ನಷ್ಟು ಸೊಗಸಾಗಿರ್ತಾ ಇತ್ತು ಅಂತ ಅದು ನನ್ನ ಇದು. ಸೊ ಈಗ ಮಕ್ಕಳ ಭೌತಿಕ ಮತ್ತು ಮನೋ ಸಾಮ್ರಾಜ್ಯದ ಬಗ್ಗೆ ಒಂದಷ್ಟು ವ್ಯಾಖ್ಯಾನಗಳು ಬಂದಿದ್ರೆ ಈ ಕೃತಿಗೆ ಇನ್ನಷ್ಟು ಒಂದು ಹೊಸ ಡೈಮೆನ್ಷನ್ನ ಕೊಡ್ತಾ ಇದ್ದೇನೋ ಅಂತ ಅನಿಸುತ್ತೆ. ಸೊ ಇನ್ನೊಂದು, ಇಲ್ಲಿ ಇಬ್ಬರು ಕೂಡ ಬಳಸಿರೋ ಭಾಷೆ ಭಾಳ ಸುಲಲಿತವಾಗಿದೆ. ನಾನು ಆಗಲೇ ಹೇಳ್ದಂಗೆ ಶೈಕ್ಷಣಿಕ ಪಠ್ಯದ ಭಾಷೆ ಅಲ್ಲ ಇದು, ಭಾಳ ಸಂವಹನ ಪೂರ್ಣವಾದ ಭಾಷೆ. ಒಂದು, ಇಲ್ಲಿ ತಾಂತ್ರಿಕವಾದ ನುಡಿಗಟ್ಟುಗಳಿದ್ರೂ ಕೂಡ ಅದರ ಜಟಿಲತೆಯನ್ನು ಕಡಿಮೆ ಮಾಡಿ ಸಂವಹನದ ಭಾಷೆಯಾಗಿ ಅದನ್ನು ಮಾಡಿದ್ದಾರೆ. ಮತ್ತು ಅನೇಕ ತಾಂತ್ರಿಕ ಪದಗಳನ್ನ ವಿವರಣೆ ಕೊಡುವುದರ ಮೂಲಕ ಕನ್ನಡದ ಜಾಯಮಾನಕ್ಕೆ ಒಗ್ಗಿಸಿ ಓದುಗನಿಗೆ ದಾಟಿಸುವಲ್ಲಿ ಇದು ಭಾಳ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಸಫಲರಾಗಿದ್ದಾರೆ. ಈ ಕನ್ನಡ ಭಾಷೆಯಲ್ಲಿ ಇದನ್ನು ರೂಪಿಸಿದ ಅವರಿಬ್ಬರಿಗೂ ಅಭಿನಂದನೆಗಳು ಸಲ್ಲಬೇಕು. ಯಾಕೆಂತಂದರೆ ಇದು ನನ್ನ ಪ್ರಕಾರ ಭಾಷೆ ಮತ್ತು ಸಂಸ್ಕೃತಿಗಾದಂಥ ಲಾಭ. ಬೇರೆ ಬೇರೆ ಕ್ಷೇತ್ರದ ಪರಿಭಾಷೆಗಳು ಕನ್ನಡಕ್ಕೆ ಬಂದಾಗ ಭಾಷೆಯ ಕಸುವು ಹೆಚ್ಚುತ್ತದೆ ಅನ್ನೋದು ನಮ್ಮ ನಂಬಿಕೆ. ಬಳಸಿದಷ್ಟು ಬೆಳೆಯುವುದು ಭಾಷೆ ಮಾತ್ರ. ಕನ್ನಡವನ್ನು ಬಳಸುವ ಇಂಥ ಪ್ರಯತ್ನಗಳು ಪದೇ ಪದೇ ಆಗಬೇಕು ಅನ್ನೋದು ಈ ಕೃತಿಯನ್ನು ನೋಡಿದಾಗ ನನಗೆ ಭಾಳ ಮುಖ್ಯ ಅನ್ನಿಸ್ತದೆ. ನಮ್ಮಲ್ಲಿ ಕನ್ನಡದಲ್ಲಿ ಸಿನಿಮಾ ಕುರಿತ ಬರವಣಿಗೆಗಳು, ತನ್ನ ಗಂಭೀರವಾದ ಬರವಣಿಗೆಗಳು ಬಂದಿರುವುದೇ ಭಾಳ ಕಡಿಮೆ. ಅದನ್ನು ಕಾಸರವಳ್ಳಿಯವರು ತಮ್ಮ ಕೃತಿಯಲ್ಲೂ ಹೇಳ್ತಾರೆ. ವಿಜಯಮ್ಮ ಅವರಿದ್ದಾರೆ, ಅಂಥದ್ದೊಂದು ದೊಡ್ಡ ಪ್ರಯತ್ನವನ್ನು ಅವರ ಸಂಕುಲ ಬರೀ ಸಿನಿಮಾನೇ ಅಲ್ಲ, ಇಡೀ ಕನ್ನಡದ ಸಂಸ್ಕೃತಿ, ಕಲೆ, ಬೇರೆ ಬೇರೆ ನಾಟಕ, ಸಿನಿಮಾ ಎಲ್ಲವನ್ನು ಕುರಿತು ಅವರು ಸಂಕುಲ ಪತ್ರಿಕೆಯನ್ನು ತಂದಾಗ ಅಂಥ ಗಂಭೀರವಾದ ಬರಹಗಳು ಬಂದವು. ಆ ನಂತರ ಆ ಥರದ ನಿಂತೆ ಹೋಯಿತು. ಆಗ ನೋಡೋಕೆ 70ರ ದಶಕದಲ್ಲೇ ಕನ್ನಡದ ಜನಪ್ರಿಯ ಪತ್ರಿಕೆಗಳಲ್ಲಿ ಗಡಶ್ರಾದ್ದ ಕುರಿತಂತೆ, ಚೋಮಂದುಡಿ ಕುರಿತಂತೆ, ಅಂದಿನ ಜನಪ್ರಿಯ ಸಿನಿಮಾ ಮ್ಯಾಗಝಿನ್ಗಳಲ್ಲೂ ಕೂಡ ಈ ರೀತಿಯ ಗಂಭೀರವಾದ ಲೇಖನಗಳು ಕಾಣಿಸ್ತಾ ಇದ್ದವು. ಆದರೆ ಈಗ ಅವು ಕಂಪ್ಲೀಟು ಮರೆಯಾಗಿವೆ. ಇದು ಭಾಳ ಗಂಭೀರವಾಗಿ ಚಿಂತನೆ ಮಾಡುವ ಇದೆಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಬರ್ತವೆ, ಒಟ್ಟು ಭಾಳ ಸ್ವೀಪಿಂಗ್ ಆಗಿ ಇರ್ತವೆ. ಅವು ಯಾವುದೇ ಒಂದು ಗಂಭೀರವಾದ ಚಿಂತನೆಯನ್ನು ಮಾಡೋಕ್ಕೆ ಆಗದೇ ಇರುವಂಥ ಲೇಖನಗಳು. ಆದರೆ ಯಾಕೆ ಗಂಭೀರವಾದ ಚಿಂತನೆಗಳು ಬೇಕು ಅನ್ನೋದಕ್ಕೆ ಅವು ನಮ್ಮ ಸಿನಿಮಾ ಅಭಿರುಚಿಯನ್ನು ಬೆಳೆಸ್ತವೆ ಮತ್ತು ಸಿನಿಮಾವನ್ನು ನೋಡುವ ಕ್ರಮವನ್ನು ಒಂದು ಕಟ್ಟಿಕೊಡ್ತವೆ. ಹಾಗಾಗಿ ನಾನು ಕೊನೆಯಲ್ಲಿ ಈ ಕೃತಿಯನ್ನು ಓದಿದ ಮೇಲೆ ಒಂದು ಹೇಳಲೇಬೇಕಾದ ಒಂದು ಮಾತನ್ನು ಇಲ್ಲಿ ಬರ್ಕೊಂಡು ಬಂದಿದೆ. ಈಗ ಕೂತ್ಕೊಂಡು ಇದನ್ನ ಮಾಡಿದೆ. ಸರ್, ಸಿನಿಮಾಗಳನ್ನು ನೋಡುವುದು ಹೆಚ್ಚಾಗಿ ಮನರಂಜನೆಗಾದರೂ ಅದನ್ನು ಕಲೆಯಾಗಿ ನೋಡುವ ಮತ್ತು ಅದರ ಸಾಮಾಜಿಕ ಸಾಂಸ್ಕೃತಿಕ ಮಹತ್ವಗಳನ್ನು ಪರಂಪರೆಯ ಹಿನ್ನೆಲೆಯಲ್ಲಿ ಅರಿಯುವ ಪ್ರಯತ್ನವು ಸಿನಿಮಾ ವೀಕ್ಷಣೆಯನ್ನು ಒಂದು ಆನಂದದಾಯಕವಾದ ಅನುಭವದ ಮಟ್ಟಕ್ಕೆ ಇರಿಸುತ್ತದೆ. ಇದಕ್ಕೆ ಸಿನಿಮಾ ಕುರಿತ ಉತ್ತಮ ಬರವಣಿಗೆಗಳ ಓದು ನೆರವಾಗುತ್ತದೆ. ಒಳ್ಳೆಯ ಸಿನಿಮಾಗಳಂತೆ ಒಳ್ಳೆಯ ಸಿನಿಮಾ ಬರವಣಿಗೆಗಳು ಒಟ್ಟು ಸಿನಿಮಾ ಸಂಸ್ಕೃತಿಯ ವಿಕಸನಕ್ಕೆ ಅಗತ್ಯವಾಗಿದ್ದವು. ಈ ಹಿನ್ನೆಲೆಯಲ್ಲಿ ನಿಮ್ಮ ಬಿಂಬನ ಕೃತಿ ಕನ್ನಡದ ಒಂದು ಮುಖ್ಯ ಕೃತಿ. ಇಲ್ಲಿನ ಬರವಣಿಗೆಗಳು ಸಿನಿಮಾದ ಬಗ್ಗೆ ಅಚ್ಚರಿಯ ಒಳನೋಟಗಳನ್ನು ನೀಡುತ್ತವೆ, ಸಿನಿಮಾದ ಬಗೆಗಿನ ಪ್ರೀತಿಯನ್ನು ಹೆಚ್ಚಿಸುತ್ತವೆ, ಅದರ ಸಿನಿಮಾ ರಂಗದ ಬಗ್ಗೆ ಕಾಳಜಿಯನ್ನು ಬೆಳೆಸುತ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾದ ಚಾರಿತ್ರಿಕ ಪ್ರಜ್ಞೆಯೊಂದನ್ನು ರೂಪಿಸುತ್ತವೆ. ಕಲೆಯಾಗಿ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳುವ ಸಾಧನೆಗಳಿಗೆ ಸಾಣೆ ಹಿಡಿಯುತ್ತವೆ, ನೋಡುವ ದೃಷ್ಟಿಕೋನವನ್ನು ಬದಲಿಸುತ್ತವೆ, ಸಿನಿಮಾವನ್ನು ಆನಂದಿಸುವ ವಿಧಾನಗಳನ್ನು ಹೇಳಿಕೊಡುತ್ತವೆ. ಒಟ್ಟಾರೆ ಸಿನಿಮಾ ಬಗೆಗಿನ ನಮ್ಮಗಳ ಅಭಿರುಚಿಯನ್ನು ಉನ್ನತೀಕರಿಸುತ್ತವೆ. ನಿಮ್ಮದು ರುಚಿಶುದ್ಧ ಬರಹವಾದ್ದರಿಂದ ಅದು ಸಾಧ್ಯವಾಗಿದೆ. ಕನ್ನಡ ಭಾಷೆ, ಸಾಹಿತ್ಯ, ಚಿತ್ರರಂಗ ಮತ್ತು ಕನ್ನಡಿಗರ ಬಗ್ಗೆ ನಿಮಗಿರುವ ನೈತಿಕ ಕಾಳಜಿ, ಹೊಣೆಗಾರಿಕೆ ಈ ಕೃತಿಯನ್ನು ಒಂದು ಆನಂದದ ಓದನ್ನಾಗಿಸಿದೆ. ಸೊ ಈ ಕೃತಿಯನ್ನು ಓದಿದ ನಂತರ ಸಿನಿಮಾ ವೀಕ್ಷಕನ ದೃಷ್ಟಿಕೋನದಲ್ಲಿ ಅಲ್ಪವಾದರೂ ಬದಲಾವಣೆಗೆ ಸಾಧ್ಯತೆಗಳನ್ನು ನಿರಾಕರಿಸುವಂತಿಲ್ಲ. ನಮಸ್ಕಾರ.